ಡಾಕ್ಟ್ರೆ ಡಾಕ್ಟ್ರೆ ನಿಮ್ ಕಾಲ್ ಮುಗಿತೇನೆ ನಾನು ಹೆಂಡತಿನ ನೋಡಕ್ಕೆ ಒಂದೇ ಒಂದ್ಸಲ ಅವಕಾಶ ಮಾಡ್ಕೊಡಿ ಡಾಕ್ಟ್ರೆ. ಆ ಸ್ಲಿಪ್ ಕೊಡ್ರಿ ಡಾಕ್ಟ್ರೆ ಅದರಲ್ಲಿರೋ ಎಲ್ಲ ಮೆಡಿಸಿನ್ಸ್ ತಗೊಂಡ್ ಬನ್ನಿ, ಜೊತೆಗೆ ಎಲ್ಲ ಬಿಲ್ ಇವಾಗೆ ಕ್ಲಿಯರ್ ಮಾಡಿ. ಡಾಕ್ಟ್ರೆ ಬೆಳಗ್ಗೆ ತಾನೇ 6,500 ಕೊಟ್ಟು ಮೆಡಿಸನ್ ತಂದೇನೆ, ಈ ಪುನಃ ತಗೊಂಡ್ಬಂದ್ರೆ ಎಲ್ಲೋಗ್ಲಿ ಡಾಕ್ಟ್ರೆ ನಾನು. ನೀವು ತಂದ್ಕೊಡೋ ಔಷಧಿ ಮಾತ್ರೆ ನಿಮ್ ಹೆಂಡತಿಗೆ ಕೊಡ್ತಿದೀವಿ, ಅದಕ್ಕೆ ಏನಾದ್ರು ಪ್ರೂಫ್ ಬೇಕಾ? ಆಗಲ್ಲ ಸರ್, ನಾವು ಬಡವರು ಸರ್, ಜೀವ ಉಳಿಸ್ಕೊಳ್ಳೋಕ್ಕೋಸ್ಕರ ಒದ್ದಾಡ್ತಿರ್ತೀವಿ ಸರ್. ಒಳಗಡೆ ಏನಾಗ್ತಿದೆ ಅಂತ ಯಾರು ಹೇಳ್ತಿಲ್ಲ ಸರ್. ಅವಳಿಗೆ ಏನಾಗಿದೆ ಅಂತ ಕೇಳಿದ್ರೆ ಅದೇನೋ ನ್ಯೂಮೋನಿಯಾ ಅಂತಾರೆ ಸರ್. ಒಂದೇ ಒಂದ್ಸಲ ನನ್ನ ಹೆಂಡತಿ ನೋಡಕ್ ಅವಕಾಶ ಮಾಡ್ಕೊಡಿ ಸರ್, ಕೈ ಮುಗಿತೀನಿ ಸರ್. ರೀ ಕಾಂಪ್ಲಿಕೇಶನ್ ಜಾಸ್ತಿ ಆಗಿದೆ ಅಂತ ICU ಅಡ್ಮಿಟ್ ಮಾಡಿದೀವಿ, ಇನ್ನೂ ಬದುಕೇ ಇದ್ದಾರೆ, ಸತ್ತಿಲ್ಲ. ಹಾಗೇನಾದ್ರೂ ಆದ್ರೆ ನಾನೇ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ನನ್ನ ಹೆಂಡತಿಗೆ ಅವಳ ಹೊಟ್ಟೆಲಿರೋ ಮಗುಗೇನಾರ ಆದ್ರೆ ನಾನು ಹತ್ರ ಮನುಷ್ಯನಾಗಿರಲ್ಲ. ಏನ್ರಿ ಡ್ಯೂಟಿ ಮೇಲಿರೋ ಡಾಕ್ಟರ್ ಮೇಲೆ ಕೈ ಮಾಡ್ತೀರಾ? 6 ದಿನದಿಂದ ಬಿಲ್ ಕಟ್ಟಿಲ್ಲ, ಇವಾಗ ನೋಡಿದ್ರೆ ನಾಟಕ ಆಡ್ತಿದ್ದೀರಾ. ನಾಟಕ ಆಡ್ತಿರೋದು ನೀವುಗಳು. ನಾನ್ ಸರ್ಕಾರಿ ಆಸ್ಪತ್ರೆಗೆ ಸೇರ್ಸೋಣ ಅಂದ್ರೆ ಭಯ ಉಡ್ಸಿ, ಈಗ ನೋಡಿದ್ರೆ ಹಣ ಸುಳ್ಳು ಮಾಡ್ತಿದ್ದೀರಾ. ಕರುಣ ಸರ್ ನೋಡಿದ್ರೆ ದುಡ್ಗಿಂತ ಆರೋಗ್ಯ ಮುಖ್ಯ ಅಂತಾರೆ, ನೀವ್ ನೋಡಿದ್ರೆ ಹಣ ಸುಳ್ಳು ದಂಧೆ ಮಾಡ್ತಿದ್ದೀರಾ. ನಾನ್ ಬಿಡಲ್ಲ, ಕಂಪ್ಲೇಂಟ್ ಮಾಡೇ ಮಾಡ್ತೀನಿ. ಸೆಕ್ಯೂರಿಟಿ ಸೆಕ್ಯೂರಿಟಿ ಏನಾಗ್ತಿದೆ ಇಲ್ಲಿ? ಬ್ಲಡ್ ಎಲ್ಲ ಏನಿದು? ಏನಾಯ್ತು? ಕಾಂಪ್ಲಿಕೇಶನ್ಸ್ ಆಗಿದೆ, ಮೆಡಿಸಿನ್ ತಗೊಂಡ್ ಬನ್ನಿ ಅಂದ್ರೆ ನನ್ ಮೇಲೆ ಕೈ ಮಾಡ್ತಾನೆ ಮೇಡಮ್. ಕೇಳಿದ್ರೆ ಕರ್ಣನ್ ಹತ್ರ ಮಾತಾಡ್ತೀನಿ, ಪೊಲೀಸ್ ಹತ್ರ ಹೋಗ್ತೀನಿ ಅಂತಾನೆ. ಡಾಕ್ಟರ್ ಮೇಲೆ ಕೈ ಮಾಡಿದ್ರೆ ಏನಾಗತ್ತೆ ಅಂತ ನಾನ್ ತೋರಿಸ್ತೀನಿ, ಸುಮ್ಮನೆ ಬಿಡಲ್ಲ. ಮೇಡಮ್ ದಯವಿಟ್ಟು ನನ್ನ ಮಾತು ಕೇಳಿ ಮೇಡಮ್, ಅವ್ರು ಮಾತಾಡಿದ ರೀತಿ ಸರಿ ಇರಲ್ಲ ಮೇಡಮ್. ಏನೇ ಇದ್ರು ನಿಮ್ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋ ಅಧಿಕಾರ ಯಾರ್ರೀ ಕೊಟ್ರು? ಡಾಕ್ಟರ್ಸ್ ಎಲ್ಲ ಸೇರಿ ಸ್ಟ್ರೈಕ್ ಮಾಡಿದ್ರೆ ಬೇರೆ ಪೇಷಂಟ್ಸ್ ಗತಿ ಏನು? ಸೆಕ್ಯೂರಿಟಿ